ತಂಗಿನ ಕಿಡ್ನಾಪ್ ಮಾಡು ಅಂತ ಅಣ್ಣನೇ ಹೇಳೋದಾ? ಯಾ ಲಾಜಿಕಪ್ಪ ಇದು? ಅರ್ಜುನ ಶ್ರೀಕೃಷ್ಣನನ್ನ ಕನ್ಫರ್ಮ ಇಲ್ಲ, ಪಕ್ಕನ ಇಲ್ಲ ಕಿಡ್ನಾಪಿಂಗ್ ಅಂತ ಕನ್ಫರ್ಮ್ ಮಾಡ್ಕೋತಾನೆ. ನಂತರ ಸುಭದ್ರನ ಕಿಡ್ನಾಪ್ ಮಾಡೋಕ್ಕೆ ಹೊರಡ್ತಾನೆ. ಶ್ರೀಕೃಷ್ಣ ತನ್ನ ಬಂಗಾರದ ರಥ, ಶಸ್ತ್ರಗಳನ್ನು, ಕುದುರೆಗಳನ್ನು ಎಲ್ಲ ಕೊಟ್ಟು ಅರ್ಜುನನ ಕಳಿಸ್ತಾನೆ. ಸರಿ ಹೋಯ್ತು, ಇಷ್ಟೇನಾ? ಇನ್ನೇನಾದ್ರೂ ಕೊಟ್ಟಿದ್ದಾನ? ಒಬ್ಬ ಯೋಧನ ಥರ ಆ ರಥದಲ್ಲಿ ಹೋಗಿ ಸುಭದ್ರನ ಅಪಹರಿಸ್ತಾನೆ ಅರ್ಜುನ. ಈ ಅಪಹರಣದ ವಿಷಯ ತಿಳಿದ ರಾಜರೆಲ್ಲ ಉಗ್ರ ರೂಪ ತಾಳ್ತಾರೆ. ಒಂದೇ ಸಾರಿ ಅರ್ಜುನ ಮೇಲೆ ಯುದ್ಧ ಮಾಡೋಕೆ ಸಿದ್ಧರಾಗ್ತಾರೆ. ಏನು, ಈಗ ಯುದ್ಧ ಮಾಡ್ತಾರ? ಆದ್ರೆ ಇದನ್ನೆಲ್ಲ ಮಾಡೋಕೆ ಹೇಳಿದ್ದು ಕೃಷ್ಣನೇ ಅಲ್ಲ? ಶಸ್ತ್ರಾಸ್ತ್ರಗಳಿಂದ ಯುದ್ಧಕ್ಕೆ ರೆಡಿ ಆದ ರಾಜರಥ ಬಲರಾಮ ಬಂದು ಹೀಗೆ ಹೇಳ್ತಾನೆ, ಈ ವಿಷಯದಲ್ಲಿ ಶ್ರೀಕೃಷ್ಣನಿಗೂ ಸಂಬಂಧ ಇದೆ, ಒಂದು ಮಾತು ಶ್ರೀಕೃಷ್ಣನಿಗೆ ಕೇಳೋಣ ಅಂತ ಅಂತಾನೆ. ಅಲ್ಲೇ ಇರೋ ಕೃಷ್ಣ ಬಂದು ಇದರಲ್ಲಿ ಯಾವುದೇ ತಪ್ಪಿಲ್ಲ, ಈ ವಿಷಯದಲ್ಲಿ ಸಂದೇಹವೇ ಇಲ್ಲ, ಅರ್ಜುನ ಕ್ಷತ್ರಿಯ, ಧರ್ಮದ ಪ್ರಕಾರವೇ ಸುಭದ್ರನ ಅಪಹರಿಸಿಕೊಂಡಿದ್ದಾನೆ, ನನ್ನ ಪ್ರಕಾರ ಈ ಸಂಬಂಧ ಸರಿಯಾದದ್ದೇ, ಅವನಿಗಿಂತ ಬಲವಂತ ಶ್ರೇಷ್ಠವಂತ ನಮಗೆ ಸಿಗಲ್ಲ, ಅವನನ್ನು ಕರ್ಕೊಂಡು ಬಂದು ಮದುವೆ ಮಾಡೋಣ ಅಂತ ಅಂತಾನೆ. ಅಷ್ಟೊಂದು ಕೋಪದಲ್ಲಿ ರಾಜರೆಲ್ಲ ಒಪ್ಕೊಳ್ತಾರಾ? ಕೃಷ್ಣನ ಮಾತು ಕೇಳಿದಂತಹ ರಾಜರೆಲ್ಲ ಅರ್ಜುನನ ಮರ್ಯಾದೆಯಿಂದ ದ್ವಾರಕಕ್ಕೆ ಕರ್ಕೊಂಡು ಬಂದು ಸುಭದ್ರ ಮತ್ತು ಅರ್ಜುನನಿಗೆ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತಾರೆ. ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ನಂತರ ಅರ್ಜುನ 1 ವರ್ಷದ ಕಾಲ ದ್ವಾರಕದಲ್ಲೇ ಇರ್ತಾನೆ. ಇನ್ನು ಉಳಿದ ದಿನಗಳನ್ನು ಪುಷ್ಕರ ತೀರ್ಥದಲ್ಲಿ ಕಳೀತಾನೆ. 12 ವರ್ಷಗಳು ಮುಗಿದ ನಂತರ ತಿರುಗಿ ಇಂದ್ರಪ್ರಸ್ಥಾನಕ್ಕೆ ಹೋಗ್ತಾನೆ ಅರ್ಜುನ. ಅಲ್ಲಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾನೆ. ಇಂದ್ರಪ್ರಸ್ಥಾನದಲ್ಲಿ ಅರ್ಜುನನ ನೋಡಿ ಎಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ನಂತರ ಅರ್ಜುನ ದ್ರೌಪದಿ ಹತ್ರ ಹೋಗ್ತಾನೆ. ಆಗ ದ್ರೌಪದಿ ಕೋಪದಿಂದ, ಇಲ್ಲೇಕೆ ಬಂದಿದ್ದೀಯಾ, ಸುಭದ್ರನ ಹತ್ರನೇ ಹೋಗು ಅಂತ ಸಿಟ್ಟಿಗೆರ್ತಾಳೆ. ಈಗ ವೀರನಾದಂತಹ ಅರ್ಜುನ ದ್ರೌಪದಿನ ಸಮಾಧಾನ ಮಾಡ್ತಾನಾ? ಬೃಂದಾವನ ಮದಿ ಅಂದರಿಗಿ ಗೋವಿಂದುಡು ಅಂದರಿ ವಾಡೇಲೆ, ಬೃಂದಾವನ ಮದಿ ಅಂದರಿಗಿ ಗೋವಿಂದುಡು ಅಂದರಿ ವಾಡೇಲೆ, ఎందుకే రాధాయి సునసూయలు అందములందరి ఆనందములే, ఎందుకే రాధాయి సునసూయలు. ನಂತರ ಅರ್ಜುನ ಸುಭದ್ರನ ಇಂದ್ರಪ್ರಸ್ಥಾನಕ್ಕೆ ಕರ್ಕೊಂಡು ಬರ್ತಾನೆ. ಕುಂತಿದೇವಿ ಸುಭದ್ರನ ನೋಡಿ ತುಂಬಾ ಖುಷಿಯಿಂದ ಆಶೀರ್ವಾದ ಮಾಡ್ತಾಳೆ. ಹಾಗೆ ದ್ರೌಪದಿ ಕೂಡ ಸಂತೋಷದಿಂದ ಅವಳನ್ನ ಸ್ವೀಕರಿಸ್ತಾಳೆ. ಇತ್ತ ಕೃಷ್ಣ ಬಲರಾಮರು ತನ್ನ ಯಾದವ ವಂಶದವರ ಜೊತೆಗೆ ಕಾಣಿಕೆಗಳನ್ನು ಇಂದ್ರಪ್ರಸ್ಥಾನಕ್ಕೆ ತೆಗೆದುಕೊಂಡು ಬಂದು ಸುಭದ್ರನ ಆಶೀರ್ವಾದ ಮಾಡಿ ಹೋಗ್ತಾರೆ. ಸ್ವಲ್ಪ ದಿನಗಳ ನಂತರ ಸುಭದ್ರ ವೀರನಾದಂತಹ ಅಭಿಮನ್ಯುವಿನಿಗೆ ಜನ್ಮ ನೀಡ್ತಾಳೆ. ಅಭಿಮನ್ಯುವಿನಿಗೆ ಚಿಕ್ಕವನಿದ್ದಾಗಲಿಂದ ತನ್ನ ಮಾವ ಶ್ರೀಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಶತ್ರುನಾಶಕನಾದಂತಹ ಅಭಿಮನ್ಯು ಧನುರ್ವಿದ್ಯೆಯನ್ನು ತನ್ನ ತಂದೆ ಅರ್ಜುನ ಹತ್ರ ಕಲಿತಾನೆ. ಅರ್ಜುನ ತನ್ನ ಮಗನಿಗೆ ಎಲ್ಲಾ ವಿದ್ಯೆಗಳನ್ನು ಕಲಿಸ್ತಾನೆ. ಅಭಿಮನ್ಯು ರೂಪ, ವೀರ, ಶೌರ್ಯ, ಧೈರ್ಯದಲ್ಲಿ ಎಲ್ಲದರಲ್ಲಿಯೂ ಶ್ರೀಕೃಷ್ಣನಿಗೆ ಸಮಾನವಾಗಿರ್ತಾನೆ.